Hey guys, welcome back to my YouTube channel. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇದು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ. ಫ್ರಮ್ ಪ್ರಿಪ್ರೇಷನ್ ಟು ದ ಎಂಡ್ ಎಲ್ಲ ಇದರಲ್ಲೇ ಕವರ್ ಮಾಡಿರ್ತೀನಿ. ಸೊ ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿದ್ದೆ ಟಚ್ ಅಪ್ ಮಾಡೋಕ್ಕೆ, ಪೇಂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಿ. ಅದಾದ ನಂತರ ಪಾತ್ರೆಗಳೆಲ್ಲ ಮೇಲೆಲ್ಲ ಏನು ಇಟ್ಟಿದ್ರು ಅದನ್ನೆಲ್ಲ ತೊಗೊಂಬಂದು ಕ್ಲೀನ್ ಮಾಡಿ ಇಟ್ವಿ. ಆಲ್ಮೋಸ್ಟ್ 2 days ತೊಗೊಂತು ಅದಕ್ಕೆ. ಅದಾದಮೇಲೆ ಕರ್ಟೈನ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ನಾನು ಕ್ರಾಫ್ಟ್ ಮಾಡಿದೆ, ವರಮಹಾಲಕ್ಷ್ಮಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ. ನನಗೆ ಕ್ರಾಫ್ಟ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸೋಲಾವುಡ್ ಫ್ಲವರ್ಸ್ ಅಂದರೆ ಇನ್ನೂ ಇಷ್ಟ. ಸೊ ಇವತ್ತು ನಾನು ಸೋಲಾವುಡ್ ಫ್ಲವರ್ದು ಟೆಕ್ಸ್ಚರ್ ತೊಗೊಂಡು ಒಂದು ಫ್ಲವರ್ ಮಾಡೋಣ ಅಂತ ಅಂದ್ಕೊಂಡೆ. ಇದೇ ಆ ಸೋಲಾವುಡ್ ಫ್ಲವರು. ಸೊ ಅದ್ರ ಟೆಕ್ಸ್ಚರು ಒಂದು ಸ್ವಲ್ಪ ಲೈಟ್ ಬ್ರೌನಿಷ್ ಆಗಿ ಬರುತ್ತೆ, ಒಂಥರ ಬಾರ್ಕ್ ಥರ ಇರುತ್ತೆ. ಸೊ ನಾನು ಮಾಡಿರೋ ಪ್ರಾಸೆಸ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ನಿಮಗೆ ಸೋಲಾವುಡ್ ಫ್ಲವರ್ನ ಮಾಡ್ಬೋದು. ಪೆಟಲ್ಸ್ ನೀಟಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ದಿಸ್ ಇಸ್ ಅ ಫೈನಲ್ ಔಟ್ಕಮ್ ಆಫ್ ದ ಫ್ಲವರ್. ನೆಕ್ಸ್ಟ್ ಬ್ಯಾಕ್ ಡ್ರಾಪ್. ಸೊ ಬ್ಯಾಕ್ ಡ್ರಾಪ್ ನಾನು ಹೇಗೆ ರೆಡಿ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. 1 length PVC ಪೈಪ್ ತೊಗೊಂಡೆ. ವೇಸ್ಟ್ ಪೇಂಟ್ ಬಾಕ್ಸಲ್ಲಿ ಸಿಮೆಂಟ್ನ ತುಂಬಿ ಅದಕ್ಕೆ ಕ್ಲ್ಯಾಂಪು ಮತ್ತು ಎಲ್ಬೋ ಮತ್ತು PVC ಪೈಪ್ನ ಎಲ್ಲ ಅಟ್ಯಾಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬ್ಯಾಕ್ ಡ್ರಾಪ್ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ಪಂಚೆ ಇರುತ್ತೆ ನಿಮ್ಮ ಮನೇಲಿ ಅಫ್ಕೋರ್ಸ್. ಆ ಪಂಚೆ ಬಂದುಬಿಟ್ಟು ಈ ಟೇಬಲ್ ಲೈಟಿಗೆ ಇಟ್ಕೊಂಡು ಮೆಷರ್ಮೆಂಟ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಂಡ್ವಿ. ಈ ಲೈಟ್ಸ್ ನಿಮಗೆ ಲಾಸ್ಟ್ ವ್ಲಾಗ್ ನೋಡಿದರೆ ಇದು ಯಾವ ಲೈಟು ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಸೋಲಾವುಡ್ ಫ್ಲವರ್ಸ್ ನೋಡೋಕೆ ಈ ಥರ ಕಾಣುತ್ತೆ. ರಿಯಲಾಗಿ ನೋಡಿದ್ರೆ ಅದರ ಟೆಕ್ಸ್ಚರ್ ಆ್ಯಕ್ಚುಲಿ ಸೋಲಾವುಡ್ ಥರನೇ ಕಾಣಿಸುತ್ತೆ. ರಿಯಲ್ಲಾಗಿ ಮರದಿಂದ ಮಾಡಿರೋದೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾವು ಈ ವರ್ಷ ಈ ಇಸ್ತ್ರಿ ಎಲೆಗಳಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ 60 rupees ಇರುವಂಥ ಇಸ್ತ್ರಿ ಎಲೆಗೆ 120 rupees ಕೊಟ್ಟು 2 ಬಂಡಲ್ ತೊಗೊಂಡು ಬಂದ್ರಿ. 120 rupees ಈಚ್. ಈ ಬಿಗ್ ಸರ್ಕಲ್ ಆಗಿರುವಂಥ ಔಟ್ಸೈಡ್ನ ನಾವು ಕಟ್ ಮಾಡ್ಕೊಳ್ಬೇಕು, ಔಟರ್ ರಿಂಗ್ನ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು, ಜಾಸ್ತಿ ಏನು ತೊಗೊಂಡಿಲ್ಲ. 7:15ಗೆಲ್ಲ ಔಟರ್ ಸರ್ಕಲ್ನ ಕಟ್ ಮಾಡಿಬಿಟ್ಟು ಆಮೇಲೆ ಸ್ಟಿಕ್ ಮಾಡೋಕ್ಕೆ 7:30ಇಂದ ಸ್ಟಾರ್ಟ್ ಮಾಡಿದೆ. 5 ಸೈಡ್ಸು ನಾವು ಡಬಲ್ ಸೈಡೆಡ್ ಟೇಪಲ್ಲಿ ಸ್ಟಿಕ್ ಮಾಡಿದ್ವಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ಈ ಡೆಕೋರೇಷನ್ ಮುಗ್ದೋಗ್ಬಿಟ್ಟಿತ್ತು. ಸೊ ನಮ್ಮ ಥರ ನೀವು ಆ್ಯಕ್ಚುಲಿ ಆಗಬೇಡಿ. ನಾವು 5 ಸೈಡ್ಸು ಕೂಡ ಡಬಲ್ ಸೈಡೆಡ್ ಟೇಪಲ್ಲಿ ಸ್ಟಿಕ್ ಮಾಡಿದ್ವಿ. ಬಟ್ ನಮ್ಗೆ ಗೊತ್ತಿರಲಿಲ್ಲ ಅದು ಜಾರುತ್ತೆ, ಡಬಲ್ ಸೈಡೆಡ್ ಟೇಪು ಕ್ಲಾತಿಗೆ ಇಟ್ಕೊಳ್ಳಲ್ಲ ಅಂತ ಗೊತ್ತಿರಲಿಲ್ಲ. ಬೆಳಗ್ಗೆ ನೋಡಿದ್ರೆ ಎಲ್ಲ ಜಾರಿಬಿಟ್ಟಿದ್ವು ಆಲ್ಮೋಸ್ಟ್. ಹಾಗಾಗಿ ನಾವು ಬೆಳಗ್ಗೆನೇ ಸ್ವಲ್ಪ ಹುಷಾರಾಗಿ ಕ್ವಿಕ್ಕಾಗಿ ಸೇಫ್ಟಿ ಪಿನ್ ಅಥವಾ ಗುಂಡ್ಪಿನ ತೊಗೊಂಡ್ಬಿಟ್ಟು ನಾವು ಎಲ್ಲದನ್ನೂ ಹಾಕಿಬಿಟ್ವಿ. ಆವಾಗ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಆರ್ಟಿಫಿಷಿಯಲ್ ಗಾರ್ಲ್ಯಾಂಡ್ಸ್ನ ಹಾಕಬೇಕು, ಚೆಂಡು ಹೂವದ್ದು ಅಂತ ಅಂದ್ಕೊಂಡಿದ್ವಿ. ಹಾಗೆ ಹಾಕಿದ್ರಿ. ಕಂಪ್ಲೀಟಾಗಿ ಅದರಲ್ಲೇ ಕವರ್ ಮಾಡೋಣ ಅಂತ ಅಮ್ಮಗೆ ಹೇಳಿದೆ. ಅವ್ರು ಕೇಳಿಲ್ಲ. ನೀನು ಅಷ್ಟು ಕಷ್ಟಪಟ್ಟು ಸೋಲಾವುಡ್ ಫ್ಲವರ್ಸ್ ಮಾಡಿದ್ಯಾ, ಅದನ್ನೇ ಸ್ಟಿಕ್ ಮಾಡೋಣ ಗ್ಯಾಪಲ್ಲಿ ಅಂತ ಹೇಳ್ತಾಯಿದ್ರು. ಅದೇ ಆ ಕಾನ್ವರ್ಸೇಷನ್ನು. ಹಾಗೆ ಅವರು ಸಹ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಬ್ಯಾಕ್ ಡ್ರಾಪ್ ಮಾಡೋಕ್ಕಾಗಿರಲಿ, ಡೆಕೋರೇಷನ್ ಮಾಡೋಕ್ಕಾಗಿರಲಿ, ಅಥವಾ ಏನಾದರೂ ಕ್ಲೀನ್ ಮಾಡೋಕ್ಕೆ ನಾನು ಅಮ್ಮಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಈ ಇಯರ್ ನಾವು ತುಂಬ ಚಿಕ್ಕದಾಗೇ ಮಾಡಿದ್ವಿ ಡೆಕೋರೇಷನ್ನು ಎಲ್ಲ ಸಹ. ತುಂಬ ಜೋರಾಗೇನು ಮಾಡಿಲ್ಲ, ಪ್ರತಿ ವರ್ಷ ಗ್ರ್ಯಾಂಡಾಗಿಯೇ ಮಾಡ್ತಾಯಿದ್ರಿ. ಇಷ್ಟು ಗಲೀಜಾಗೋಕ್ಕೆ ಕಾರಣ ಈ ಸಿಂಪಲ್ ಬ್ಯಾಕ್ ಡ್ರಾಪ್. ನಮಗೆ ಆ ಒಂದು ರಿಯಲಿ ವರ್ತ್ ಅಂತಲೇ ಅನಿಸ್ತು. ತುಂಬ ಚೆನ್ನಾಗಿಯೇ ಬಂದಿತ್ತು. ನೋಡಿ, ಈ ಬಿಂದಿಗೆ ಇದೆಯಲ್ಲ, ಈ ಬಿಂದಿಗೆಯಲ್ಲಿ ನೀರು ತುಂಬಿಸಿ ನವಧಾನ್ಯಗಳು ಹಾಕಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇದನ್ನು ಲಕ್ಷ್ಮಿ ಕೂರ್ಸೋಕ್ಕಂತ ನಮ್ಮಮ್ಮ ಟೇಬಲ್ ಜೊತೆಗೆ ರೆಡಿ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನು ಯಾವುದಾದ್ರೂ ರಂಗೋಲಿ ಹಾಕೋಣ ಅಂತ ಸ್ಕೆಚ್ ಮಾಡ್ತಾ ಇರೋಷ್ಟೊತ್ತಿಗೆ ಡ್ರೇಪಿಂಗ್ ಸಹ ಅವರೇ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ದೆನ್ ನನ್ನ ಫೈನಲ್ ಔಟ್ಪುಟ್ ಆಫ್ ದ ರಂಗೋಲಿ ಈ ಥರ ಇತ್ತು. ನೆಕ್ಸ್ಟ್ ಥಿಂಗ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಏನಂದರೆ ಈ ಫ್ರೂಟ್ಸ್ ಪ್ಲೇಟ್ನ ಅರೇಂಜ್ ಮಾಡೋದು. ಅದೇನೋ ಗೊತ್ತಿಲ್ಲ, ನನಗೆ ಇದು ಆ್ಯಪಲ್ ಅರೇಂಜ್ ಮಾಡೋದು ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಲ್ಲ ಫ್ರೂಟ್ಸ್ನೂ ಅರೇಂಜ್ ಮಾಡಿದೆ. ಡೆಕೋರೇಷನ್ನು ಮತ್ತು ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ನಂದಿತ್ತು. ಡ್ರೇಪಿಂಗ್ ಮಾತ್ರ ನನ್ನ ತಂಗಿಗೆ ಅಂತ ನಾವು ಡಿವೈಡ್ ಮಾಡ್ಕೊಂಡಿದ್ರಿ. ಈ ಚೇಪೆಕಾಯಿ ಬೆಳೆದಿದ್ದು ನಾವೇ. ಈ ಚೇಪೆಕಾಯಿ ಬೆಳೆದು ಕಿತ್ಕೊಂಡು ಬಂದಿಡೋದು ಆ್ಯಕ್ಚುಲಿ ಇಟ್ ಇಸ್ ಸೋ ಗುಡ್ ಅಂತಲೇ ಅನಿಸ್ತು ನನಗೆ.
ನಮ್ಮ ಮನೆಯಲ್ಲಿ ಈ ದೀಪಗಳು ಎಷ್ಟಿದ್ದಾವೆ ಅಂತ ಅಂದರೆ ನನಗೆ ಗೊತ್ತಿಲ್ಲ. ಅದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿಬಿಟ್ಟಿರುತ್ತೆ. ಅಮ್ಮ ಅಷ್ಟೊತ್ತಿಗೆ ಫ್ಲವರ್ಸಲ್ಲಿ ದಿಂಡು ಹಾಕ್ಬಿಟ್ಟು ಮನೆಗೆ ತೋರಣ ಹಾಕಿದ್ರು. ಎಲ್ಲ ಮಾಡೋಷ್ಟಕ್ಕೆ 3:43 ಆಗಿಬಿಟ್ಟಿತ್ತು. ಮೆಹಂದಿ ಹಾಕ್ಕೊಂಡು ನಾನು ಮಲ್ಕೊಂಡ್ಬಿಟ್ಟೆ. ಎಲ್ಲ ಮುಗಿಸ್ಬಿಟ್ಟಿದ್ರಿ ನೈಟೇ. ಹಾಗಾಗಿ ಬೆಳಗ್ಗೆ ಅಮ್ಮ 4:30 ಅವರೆಲ್ಲ ಪೂಜೆ ಎಲ್ಲ ಮುಗಿಸಿ ಹೂವು ಎಲ್ಲ ಹಾಕಿ ಅವರು ಪೂಜೆ ಮುಗಿಸ್ಬಿಟ್ಟಿದ್ರು. ನಾನು ಎದ್ದೇಳೋಷ್ಟೊತ್ತಿಗೆ ಟೈಮ್ 8 ಗಂಟೆ ಆಗಿಬಿಟ್ಟಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿ ದೇವ್ರ ಮನೆಗೆ ಹೂವು ಹಾಕಿ ತೋರಣ ಹಾಕಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ನಾನು ಎದ್ದೇಳೋಷ್ಟೊತ್ತಿಗೆ. ದೇವ್ರ ಮನೆ ಅಂತೂ ಪೂಜೆ ಫುಲ್ ಮನೆ ಎಲ್ಲ ಫುಲ್ ಘಮ ಘಮ ಮಾಡಿದರು. ಬಾಗಿಲಿಗೆಲ್ಲ ತೋರಣ ಹಾಕಿ ಹೂವುಗಳಿಂದ ಅಲಂಕಾರ ಮಾಡಿ ಕಂಬಗಳಿಗೆ ಬಾಳೆ ಕಂಬ ಕಟ್ಟಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಈ ರಂಗೋಲಿ ಹಾಕಿದ್ದು ನಾನೇ ಅಂತ ಹೇಳೋಕ್ಕಾಗಲ್ಲ, ನಮ್ಮಮ್ಮ ಹಾಕಿದ್ರು. ಅದಕ್ಕೆ ನಾನು ಕಲರ್ಸ್ನ ಹಾಕಿದೆ. ಫೈನಲಿ ಈ ಥರ ನಾವು ಡೆಕೋರೇಟ್ ಮಾಡಿದ್ರಿ ಮನೇನ. ಈ ಸರಿ ನಿಜವಾಗ್ಲೂ ತುಂಬ ಸಿಂಪಲ್ ಮಾಡಿದ್ರಿ. ಪ್ರತಿ ವರ್ಷ ಫ್ರೂಟ್ಸ್ ಎಲ್ಲ ಡಾಮಿನೇಟಿಂಗ್ ಆಗಿಡ್ತಾಯಿದ್ರಿ. ಅಗೇನ್ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಪಾರ್ಟ್. 2 ಟೈಪ್ ಆಫ್ ಹೋಳಿಗೆ, ರಸಮ್, ಅನ್ನ, ಸಾಂಬಾರು, ಮುದ್ದೆ, ಹಪ್ಳ, ಕಾಲಿಫ್ಲವರ್ ಮಾಡಿದರು. ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಈ ವರ್ಷದ ಹಬ್ಬದ್ದು ಆ ಸಾಂಬಾರು ನೆಕ್ಸ್ಟ್ ಲೆವೆಲ್ಲಾಗಿತ್ತು. ನಾನು 2 ಡೇಸ್ ತಿಂದೆ ಅದನ್ನು. ನೈಟ್ ಆಗ್ತಾ ಇದ್ದಂಗೆ ನಮ್ಮಪ್ಪ ಈ ಥರ ಲೈಟಿಂಗ್ಸ್ ಹಾಕಿದರು. ನಮ್ಮ ಕಂಪ್ಲೀಟ್ ಥೀಮ್ ಗ್ರೀನ್ ಕಲರ್ ಆಗಿರೋದ್ರಿಂದ ಗ್ರೀನ್ ಲೈಟ್ಸ್ನ ಹಾಕಿದರು. ನಾನು ಹೇಗೆ ರೆಡಿ ಆಗಿದ್ದೆ ಅಂತ ನೋಡಬೇಕಾ? ನೋಡಿ, ದಿಸ್ ಇಸ್ ಹೌ ಐ ಗಾಟ್ ರೆಡಿ. ಗ್ರೀನ್ ಬ್ಲೌಸ್ ವಿತ್ ಗ್ರೀನ್ ದಾವಣಿ ಮತ್ತು ಗ್ರೀನ್ ಗ್ಲಾಸ್ ಬ್ಯಾಂಗಲ್ಸ್ ವಾಸ್ ಮೈ ಫೇವ್ರೆಟ್ ಥಿಂಗ್. ಈ ಥರ ರೆಡಿಯಾಗಿ ನನಗೆ ಹಬ್ಬ ಅಂತಂದರೆ ರೆಡಿ ಆಗೋದೇ ಬರುತ್ತೆ. ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್.